ಹೆಸರು ಶಂಕರ್. ನಗರದಲ್ಲಿ ಕೆಲಸ ಮಾಡುವ ಸಾಧಾರಣ ವ್ಯಕ್ತಿ. ಪ್ರಕೃತಿಯನ್ನು ಪ್ರೀತಿಸುವ, ಸಾಹಿತಿಯನ್ನು ಓದುವ, ಆದರೆ ಜೀವನದಲ್ಲಿ ಏನೂ ಹೆಚ್ಚು ತೃಪ್ತಿಯಿಲ್ಲದ ವ್ಯಕ್ತಿ. ತಾಯಿಯ ಒತ್ತಡದಿಂದ ಆಗಿದ್ದು, ಅವನು ಬಡ ಹಳ್ಳಿಯಿಂದ ಬಂದ ಕಾವ್ಯಾಳೊಂದಿಗೆ ವಿವಾಹವಾಗಿದ್ದ. ಕಾವ್ಯ ಸುಂದರ, ಮೃದುವಾದ ನಡವಳಿಕೆಯ, ಎಲ್ಲರಿಗೂ ಪ್ರೀತಿಯ ವ್ಯಕ್ತಿ. ಹಳ್ಳಿ ಬಾಲೆಯಾದರೂ ಪ್ರಬುದ್ಧತೆ ಮತ್ತು ಪ್ರೀತಿ ತುಂಬಿದಳಾಗಿದ್ದಳು. ಶಂಕರ್ನ ಮನೆಯೊಳು ಬೆಳಕು ತುಂಬಿದಳು. ಆದರೆ ಅವನು ಕೇವಲ ಮನೆಯ ಒತ್ತಡಕ್ಕೆ ಮದುವೆಯಾದವನಾಗಿ ಆ ಪ್ರೀತಿಗೆ ಇಡೀ ಮನಸ್ಸು ನೀಡಲಿಲ್ಲ. ಆಕೆ ಮಾತನಾಡಿದರೂ ಅವನು ಕಿವಿಗೊಡಲೇ ಇಲ್ಲ. ಬಿಸಿಯ ಬಟ್ಟಲು ತಿನ್ನುವಾಗ ಅವಳು ನೋಡಿ ನಗುತ್ತಿದ್ದಳು. ಆದರೆ ಅವನು ಮೊಬೈಲ್ ನೋಡುತ್ತಲೇ ಕಾಲ ಕಳೆಯುತ್ತಿದ್ದ. ಕಾಲ ಗತಿಸಿತು. ಮಾಸಗಳು ಹೋದವು. ಕಾವ್ಯಾಳ ಕಣ್ಣುಗಳಲ್ಲಿ ಈಗ ನಗು ಕಡಿಮೆಯಾಯಿತು. ಪ್ರತಿ ರಾತ್ರಿ ಹೊರಗಿನ ಬಾಗಿಲ ಬಳಿ ಮರದಡಿಯಲ್ಲಿ ಕುಳಿತು ಚಂದ್ರನೊಂದಿಗೆ ಮಾತಾಡುವ ಸವಿಯ ಅವಳಿಗೆ ಮೊದಲಾಯಿತು. ರಾತ್ರಿ 10ನೇ ಗಂಟೆ. ಶಂಕರ್ ಕೆಲಸದಿಂದ ಮನೆಗೆ ಹಿಂದಿರುಗುತ್ತಾನೆ. ತಡವಾದ ಊಟ, ಕೋಪದ ಮುಖ. ಆದರೆ ಈ ರಾತ್ರಿ ಬದಲಾಗಿತ್ತು. ಮನೆಗೆ ಬಂದಾಗ ಅಂಗಳದಲ್ಲಿ ಯಾರೂ ಇರಲಿಲ್ಲ. ಮನೆ ಶಾಂತ. ಕಿಚನ್ನಲ್ಲೂ ಶಬ್ದವಿಲ್ಲ. ಕಾವ್ಯ ಎಂದು ಶಂಕರ್ ಕೂಗಿದ. ಉತ್ತರವಿಲ್ಲ. ಹಾಸಿಗೆಯ ಹತ್ತಿರ ಒಂದು ಚೀಟಿ. ನಾನು ಹೋಗುತ್ತಿದ್ದೇನೆ. ನಿನ್ನ ಪ್ರೀತಿಗೆ ಹಸಿವಾಗಿದ್ದೆ. ನಾನು ಮರವಾಗುತ್ತಿದ್ದೇನೆ, ನೀನು ಎಚ್ಚರಿಸಿಕೊಳ್ಳುವವರೆಗೂ. ಅವನಿಗೆ ನಂಬಲಿಕ್ಕೆ ಆಗಲಿಲ್ಲ. ಆತ ಓಡಿದ. ಅಂಗಳದ ಹತ್ತಿರದ ದಾರಿಯಲ್ಲಿ ಪಳಪಳಿಸುತ್ತಿರುವ ಬೆಳಕು. ಹಾಸುಹೊಕ್ಕಿನಲ್ಲಿ ಆಕೆ ಪ್ರೀತಿಯಿಂದ ಕುಳಿತುಕೊಳ್ಳುತ್ತಿದ್ದ ಮರದಡಿಯಲ್ಲಿ ಈಗ ಸಿಂಧೂರದ ಕೆಂಪು ಹೂಗಳು ಬೀರಿದ ಮರವಿತ್ತು. ಅವನ ಕಣ್ಣು ಉಕ್ಕಿದ. ಅವನು ಮರವನ್ನು ತಬ್ಬಿಕೊಂಡ. ಅವನು ಪ್ರತಿ ರಾತ್ರಿ ಮರದ ಕೆಳಗೆ ಕುಳಿತುಕೊಳ್ಳತೊಡಗಿದ. ಚಂದ್ರಕಿರಣವು ಅವನ ಮುಖದಲ್ಲಿ ಬೀಳುತ್ತಿದ್ದಂತೆ ಮರದಲ್ಲಿ ಎಲ್ಲಿ ಯಾರೋ ಸುತ್ತು ಹೊಡೆಯುವ ಶಬ್ದ, ಎಲ್ಲಿ ಸುಸುಗುಟ್ಟುವ ಶಬ್ದ ಕೇಳಿಸುತ್ತಿತ್ತು. ಅವನು ಎಚ್ಚರವಾಗಿ ಕೇಳುತ್ತಿದ್ದ. ಒಂದು ರಾತ್ರಿ ಗಾಳಿ ಕಡಿಮೆ, ಚಂದ್ರ ಬಿಳಿ. ಅವನು ಮರದ ಹತ್ತಿರ ಕುಳಿತು ಕವಿತೆಯೊಂದು ಓದಿದ. ನಿನ್ನ ತಾತ್ಸಾರವೇ ನನಗೆ ಮರಗಡಿಯ ತಾಕತ್ತು. ನಿನ್ನ ಮೌನವೇ ನನಗೆ ದ್ರಾಕ್ಷಿಯ ಹನಿ. ಇಂದೆಂದಿಗೂ ನಿನ್ನ ನೆರಳು ನಾನು, ಕೇವಲ ಮರವಾಗಿ. ಅವನ ಕಣ್ಣು ಕಟುಕಾಯಿತು. ಹೂವು ಬಿದ್ದು ಅವನ ಕುಂಗಿದ ಕೈಗೆ ತಾಗಿತು. ಹೂವು ಹಿತವಾಗಿ ಹೇಳಿದರು, ನಾನು ಇಲ್ಲಿ ಇದ್ದೀನಿ ಶಂಕರ್. ಆದರೆ ನಿನ್ನ ನಗೆಯ ಸದ್ದು ನನಗೆ ಬೇಕು. ಅವನು ಅಚಾನಕ್ ಮರವನ್ನು ತಬ್ಬಿದ. ಕ್ಷಮಿಸು ಕಾವ್ಯ. ನಾನು ಹೊಡೆದವನಲ್ಲ, ಬಲೆಯಲ್ಲ. ಆದರೆ ನಾನು ಈಗ ಅರ್ಥ ಮಾಡಿಕೊಂಡಿದ್ದೇನೆ. ನಿನ್ನ ಪ್ರೀತಿಯ ಬೆಲೆ ಮರವಾಗಿ ನನಗೆ ಹೇಳಬೇಕಾಯಿತು. ಅಂದಿನಿಂದ ಶಂಕರ್ ಜೀವನವೇ ಬದಲಾಗಿದೆ. ಬೆಳಿಗ್ಗೆ ಮರದ ಕೆಳಗೆ ನೀರು ಸುರಿಯುವುದು, ಹೂಗಳನ್ನು ಎಣಿಸುವುದು, ಸೂರ್ಯನ ಹಿತರಶ್ಮಿಗೆ ಮರದ ಮೇಲೆ ನಮಸ್ಕಾರ ಮಾಡುವುದು, ಇವೆಲ್ಲ ಅವನ ಹೊಸ ಅಭ್ಯಾಸ. ಮಕ್ಕಳು ಅಡ್ಡ ಬಂದಾಗ ಅವರಿಗೆ ಹೂವನ್ನೇ ನೀಡಿ, ಇದರಲ್ಲಿ ಪ್ರೀತಿಯ ಪರಿಮಳ ಇದೆ ಎಂದು ಹೇಳುತ್ತಿದ್ದ. ಅವನ ಹೃದಯದಲ್ಲಿ ಒಂದು ಹೊಸ ಶುದ್ಧತೆ ಹುಟ್ಟಿದಷ್ಟು ಭಾಸವಾಗುತ್ತಿತ್ತು. ಅವನು ಹಿಂದಿನ ಕಾಲದ ತಪ್ಪುಗಳನ್ನು ಸಾರಿ ಮತ್ತೆ ಬದುಕನ್ನು ಕಟ್ಟಿಕೊಳ್ಳಲು ಶ್ರಮಿಸುತ್ತಿದ್ದ. ಒಂದು ರಾತ್ರಿ ಚಂದ್ರನು ಬಿಳಿಯಾಗಿ ಪ್ರಕಾಶಿಸುತ್ತಿದ್ದ. ಶಂಕರ್ ಮರದ ಕೆಳಗೆ ಕುಳಿತಿದ್ದ. ತಾನೇ ಬರೆದ ಒಂದು ಪತ್ರವನ್ನು ಮರದ ಬೇರು ಹತ್ತಿರ ಇಟ್ಟ. ಬರೆದಿದ್ದು, ನೀನು ನನ್ನ ಹೆಂಡತಿ ಮಾತ್ರವಲ್ಲ, ನನ್ನ ಆತ್ಮವು. ನಾನು ಈಗ ಪ್ರೀತಿಯನ್ನು ಅರ್ಥ ಮಾಡಿಕೊಂಡಿದ್ದೇನೆ. ನಿನ್ನ ಮರ ರೂಪವಲ್ಲ, ನಾನು ನಿನ್ನ ಮನಸ್ಸಿನಲ್ಲಿ ಬದುಕುತ್ತಿದ್ದೇನೆ. ನನ್ನ ಜೀವನದ ಶಕ್ತಿಯಾಗಿದೆ ನೀನು. ಅಂದು ರಾತ್ರಿ ಆ ಮರದಲ್ಲಿ ಬಿದ್ದ ಎಲ್ಲಾ ಹೂವುಗಳು ಗಾಳಿಯಲ್ಲಿ ತೇಲಿದವು. ಮರುದಿನವೇಕೆಂದರೆ ಮರ ಅದೆಷ್ಟು ತಾಜಾತನದಿಂದ ಹೊಸ ಕೊಂಬೆಗಳನ್ನು ಹಾಕಿತ್ತು. ಅವನ ತಪಸ್ಸಿಗೆ ಉತ್ತರ ದೊರೆತಿತ್ತು. ಒಂದು ದಿನ ಹಳ್ಳಿಯ ನಾಡಜ್ಯೋತಿಷಿ ಬಂದು ಮರದ ಹತ್ತಿರ ನಿಂತು ಹೇಳಿದರು, ಈ ಮರದಲ್ಲಿ ಆಕೆಯ ಆತ್ಮವಿಲ್ಲ. ಆದರೆ ಪ್ರೀತಿ ಶುದ್ಧವಾಗಿದ್ದರೆ ಪ್ರತಿ ಕಣದಲ್ಲೂ ಆ ಪ್ರೀತಿಯ ಪರಿಮಳ ಹರಡುತ್ತದೆ. ನೀನು ಪ್ರೀತಿಯ ಸತ್ಯವನ್ನು ಕಂಡೆ. ಈಗ ಆಕೆಯ ನೆನಪನ್ನು ಭಕ್ತಿಯಿಂದ ಬಾಳಿನಲ್ಲಿ ಹಂಚು. ಶಂಕರ್ ಮರದ ಹತ್ತಿರ ಪುಟ್ಟ ಮಠವನ್ನು ಕಟ್ಟಿದ. ಶಾಲಾ ಮಕ್ಕಳಿಗೆ ತಾತ್ವಿಕ ಪಾಠ, ಶುದ್ಧತೆಯ ಅರ್ಥ, ಪ್ರೀತಿಯ ಸಾರವೆಲ್ಲ ಹೇಳುತ್ತಿದ್ದ. ಮರಕ್ಕೆ ಪೂಜೆ, ಅಡಿಯಲ್ಲಿ ಪುಸ್ತಕದ ಪಾಠ, ಪ್ರಾರ್ಥನೆ, ಈ ಎಲ್ಲ ಮೂಲಕ ಅವನು ಪ್ರೀತಿಯನ್ನು ಜೀವಂತಗೊಳಿಸಿದ. ಅವನ ಪ್ರೇಮ ಮರವಾಯಿತು, ಮರ ದೇವರ ರೂಪವಾಯಿತು, ದೇವರು ಪ್ರೇಮವಾಯಿತು.